Hello guys. Hi. ಸೊ ನಾನು ಹೋಗ್ತಾ ಇರೋದು ಬಜಾಜ್ ಶೋರೂಮಿಗೆ ಬಿಕಾಸ್ ಥರ್ಡ್ ಸರ್ವಿಸ್ ಆದ ನಂತರ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಸೊ ಶೋರೂಮ್ಗೆ ಹೋಗ್ತಿದ್ದೀನಿ ಆ್ಯಂಡ್ ಕೆಲವು ಪ್ರಾಬ್ಲಮ್ಸ್ ಇತ್ತು. ಸೊ ಥರ್ಡ್ ಸರ್ವಿಸಲ್ಲಿ ಅದನ್ನು ರೆಕ್ಟಿಫೈ ಮಾಡಿದ್ದಾರೆ ಆ್ಯಂಡ್ ಈಗ ಹೋಗ್ತಾ ಇರೋದೇನೆಂದರೆ ಥರ್ಡ್ ಸರ್ವಿಸಲ್ಲಿ ಸ್ವಲ್ಪ ಇವ್ರದ್ದು ಏನು ಚಿಕ್ಕ ಪ್ರಾಬ್ಲಮ್ಸ್ ಇಲ್ಲಿ ಇದೆ. ಅದನ್ನು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಆ್ಯಂಡ್ ಹೋಗ್ತಾ ಇಲ್ಲಿ ಹೋಂಡಾ ಶೋರೂಮಲ್ಲಿ ಹೊಸ ಗಾಡಿ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಹೋಂಡಾ ಹಾರ್ನೆಟ್ CB125 ಐ ಗೆಸ್ ಲಾಂಚ್ ಆಗಿದೆ. ಸೊ ಟೆಸ್ಟ್ ರೈಡ್ ವೆಹಿಕಲ್ ಇದೆಯಾ ಇಲ್ವಾ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡೋಣ. ಒಂದು CB125 ಬೈದಿನ ಬರೋಡೇನೆ. ಓಕೆ, CB125 ಅಂತೂ ಬರಲಿಲ್ಲ. ಈ ಮಂತ್ ಎಂಡ್ ಒಳಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ನೋಡಿ, ಮಂತ್ ಎಂಡ್ ಒಳಗಂತ ಅಂದರೆ Cap. Oh my God! Wow! Yep. Okay. So ಇವಾಗ ಹೋಗೋಣ ಬಜಾಜ್ ಕಡೆ. ವಿ ಆರ್ ಹೋಪಿಂಗ್ ಇವಾಗಿರುತ್ತೆ ಲೈಕ್ 220 ಆಗಿದೆ. ಲೆಟ್ಸ್ ಸಿ. ಇವಾಗ ಇಫ್ ಇನ್ ಕೇಸ್ ಅವೈಲೇಬಲ್ ಇದ್ದರೆ ವಿ ವಿಲ್. ರೆಸ್ಟಿಂಗ್ ಇಶ್ಯೂಸ್ ಇದೆ. ಆಮೇಲೆ ಈ ಕೆಲವು ಪ್ಯಾನಲ್ಗಳು ಫೇಡ್ ಔಟ್ ಆಗಿದೆ. ಲೈಕ್ ಏನಂತ ಹೇಳಿದ್ರೆ ಏನು ಕೆಮಿಕಲ್ ಬಿದ್ದು ಫೇಡ್ ಆಗೋ ಥರ ಡ್ರಾಪ್ಲೆಟ್ಸು. ಈ ಫೋಟೋಸ್ನ ನಾನು ಬೇಕಿದ್ರೆ ಇಲ್ಲಿ ಪಿನ್ ಮಾಡ್ತೀನಿ, ನೋಡ್ಬೋದು ನೀವು. ಗುಲಾಬ್ ಜಾಮೂನ್ ಅಲ್ಲ, ಗಲ ಅಂತ ಅಲ್ಲೋಡಿ ಬಂದ್ಬಿಡ್ತಕ್ಕಂಥ. ಇದು ಇಲ್ಲಿ ಮಾರ್ಕ್ಸ್ ಬಿದ್ದಿದೆ ಅಂಥದ್ದು. ಅಲ್ಲಿ ಹಿಂದ್ಗಡೆನೂ ಇದೆ ಪ್ಲಾಸ್ಟಿಕ್ ಪ್ಯಾನಲಲ್ಲಿ ಇದು. ಮತ್ತು ಇಲ್ಲಿ ಸ್ಪೀಡೋಮೀಟ್ರ್ ಹತ್ರ ಮೊನ್ನೆ ಸರ್ವಿಸ್ ಆದ ನಂತರ. ಹೌದು, ಅದು ನೋಡಿದೆ ನಾನು ಇದು ವಾಶ್ ಮಾಡುವಾಗ. ಓಕೆ, ಅವ್ರು ಈಗ ಶೋರೂಮವ್ರು ಹೇಳೋ ಪ್ರಕಾರ ಇದರಲ್ಲಿ ಲೈಕ್ ಅವ್ರದ್ದೇನು ತಪ್ಪಿಲ್ಲ. ಅಂದರೆ ಈ ಸ್ಟೈನ್ಸ್ ಎಲ್ಲ ಇರ್ಬೋದು, ಅವ್ರ ಕಡೆಯಿಂದ ಆಗಲಿಲ್ಲ ಅಂತ ಹೇಳ್ತಿದ್ದಾರೆ. ಇವಾಗ ನಾನೇನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅವರೊಂದು ಸಜೆಷನ್ ಕೊಟ್ಟಿದ್ದಾರೆ, ಲೈಕ್ ಪಾಲಿಷ್ ಮಾಡಿದರೆ ಹೋಗ್ತದೆ ಅಂತ ಹೇಳಿ. ನೋಡುವ, ಈಗ ಪಾಲಿಷ್ ಒಂದು ಮಾಡಿದರೆ ಸರಿ ಹೋಗ್ಬೋದು. ಅದನ್ನು ಟ್ರೈ ಮಾಡುವ, ಏನಾಗುತ್ತೆ ಅಂತ ಆಮೇಲೆ ನೋಡೋಣ. ನಾನು ಹೋಗ್ತಿರೋದು ಸುಜುಕಿ ಶೋರೂಮಿಗೆ. ಸುಜುಕಿ ಶೋರೂಮ್ ಯಾಕಂತ ಹೇಳಿದರೆ, ನನಗೆ ನನ್ನ ಫ್ರೆಂಡಿಗೆ ಒಬ್ಬರಿಗೆ
ಸ್ಕೂಟರ್ ಬೇಕಂತೆ. ಸೊ ಅಲ್ಲಿ ಹೋಗಿ ಲೈಕ್ ಒಂದು ಸ್ಕೂಟರ್ ಟೆಸ್ಟ್ ರೈಡ್ ಮಾಡಿ ನಮ್ಮ ಪರಿಚಯದವರು ಒಬ್ಬರಿದ್ದಾರೆ ಅಲ್ಲಿ ಶೋರೂಮಲ್ಲಿ. ಸೊ ಅದು ನೋಡುವ. Gixxer 150. So please subscribe, whatever. Please.